ಅಮ್ಮ ಏನಿದೆಲ್ಲ? ಅಯ್ಯಯ್ಯೋ, ಅಪ್ಲಿಕೇಶನ್ ಸ್ವಲ್ಪ ಸುಟ್ಟೋಯ್ತು ಅನ್ಸತ್ತೆ. ಇನ್ ಇದ್ಯಾವ್ದು ಕೆಲ್ಸಕ್ ಬರತ್ತೆ? ಏನ್ ಪ್ರಮೀಳಾ ನೀನ್ ಮಾಡಿರೋ ಕೆಲ್ಸ? ಇವ್ರಿಗೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಂತ ಕೈಯಲ್ಲಿ ಮಾಡಿ ತೋರ್ಸಿದೀನಿ. ಬೇಡ ಅನ್ನೋ ಕೆಲ್ಸ ಮಾಡಿದ್ರೆ ಫಲಿತಾಂಶ ಏನಾಗುತ್ತೆ ಅನ್ನೋದು ಈಗ್ಲಾದ್ರೂ ಇವ್ರಿಗೆ ಅರ್ಥ ಆಗುತ್ತೆ. ಅಪ್ಲಿಕೇಶನ್ ಸುಟ್ಟಾಕಿ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಮ್ಮ? ಏನು ಇಷ್ಟು ಮೂರ್ಖತನದಿಂದ ವರ್ತಿಸ್ತಾ ಇದ್ಯಾ? ಮೂರ್ಖತನದಿಂದ ನಡ್ಕೊಳ್ತಿರೋದು ನಾನಲ್ಲ, ನಿಮ್ ಮಗ. ಜಾಗ ಅಡ ಇಡೋಕೆ ಬೇಡ ಅಂದೆ, ಲೋನ್ ಕೂಡ ಬೇಡ ಅಂದೆ. ಆದ್ರೂ ಕೂಡ ಈ ಅಪ್ಲಿಕೇಶನ್ ತಗೊಂಡ್ ಬಂದಿದ್ದಾನೆ ಅಂದ್ರೆ ಏನ್ ಅರ್ಥ ಅದಕ್ಕೆ? ಅಮ್ಮ ಈ ಸಲ ನಿನ್ ಹೆಲ್ಪ್ ಕೇಳಿಲ್ಲ ಅಲ್ವಾ? ನಮ್ ಪ್ರಯತ್ನ ನಾವು ಮಾಡಿದ್ರೆ ತಪ್ಪೇನಾಗತ್ತೆ? ಅವಳ ಆಸೆಗಳನ್ನ ನಾಶ ಮಾಡೋ ಹಕ್ಕು ನಿಂಗೆ ಯಾರು ಕೊಟ್ರು? ಯಾರು ಯಾಕೆ ಕೊಡ್ಬೇಕು? ಅತ್ತೆ ಆಗಿ ಆ ಹಕ್ಕು ನನ್ಗಿದೆ. ನನಗ್ ಗೊತ್ತಿಲ್ದೆ, ನನ್ನ ಅನುಮತಿ ಇಲ್ದೆ ಈ ಮನೇಲಿ ಏನೇನ್ ನಡೆದ್ರು ನಾನ್ ಸುಮ್ನೆ ಇರೋದಿಲ್ಲ. ಇದಕ್ ಮುಂಚೆ 1000 ಸಲ ಹೇಳಿದೀನಿ ನಿನ್ಗೆ. ಇಲ್ಲಿವರೆಗೂ ನಿನ್ ಹೆಂಡತಿ ಹೇಳಿದ್ದನ್ನ ಕೇಳಿದ್ದು ಸಾಕು. ಇನ್ಮೇಲಾದ್ರೂ ಬಾಯಿ ಮುಚ್ಕೊಂಡು ಮನೇಲಿದ್ದು ಮನೆ ಕೆಲ್ಸ, ಅಡ್ಗೆ ಕೆಲ್ಸನ ಮಾಡೋದಕ್ಕೆ ಹೇಳು. ಅಂದ್ರೆ ನಿಮ್ ಸೊಸೆ ಹಾಕಿ ಆಡೋದು ನಿಮಗಿಷ್ಟ ಇಲ್ಲ ಅಷ್ಟೇ ಅಲ್ವಾ? ಇಷ್ಟೊತ್ತು ನಾನು ಹೇಳಿದ ಅದೇ ಅಲ್ವಾ? ಹಾಗಾದ್ರೆ ಇನ್ಮೇಲಿಂದ ನಾನೇ ಅಲ್ಲ, ಅಶ್ಮಿತಾ ಕೂಡ ಹಾಕಿ ಬಿಟ್ಟು ಮನೆ ಕೆಲ್ಸಗಳನ್ನ ನೋಡ್ಕೊಂಡು ಇರ್ಬೇಕಾಗತ್ತೆ. ಏಯ್, ನನ್ನನ್ ಯಾಕೆ ಇನ್ವಾಲ್ವ್ ಮಾಡ್ತೀಯಾ? ನೀನು ಕೂಡ ಸೊಸೆನೇ ಅಲ್ವೇನಮ್ಮ? ಅವಳು ಸೊಸೆ ಅನ್ನೋ ವಿಷಯನ ಅವಳೆ ಮರ್ತ್ ಹೋಗಿದ್ದಾಳೆ ಮಾವ. ಮರ್ತ್ ಹೋಗೋದಂದ್ರೆ ಏನು? ನಾನ್ ಈ ಮನೆ ಚಿಕ್ಕ ಸೊಸೆ. ಹಾಗಾದ್ರೆ ಬಾ, ಇಬ್ರು ಸೇರಿ ಮನೆ ಕೆಲ್ಸಗಳನ್ನ ಶೇರ್ ಮಾಡ್ಕೊಳ್ಳೋಣ. ಅಯ್ಯೋ, ಇವಳನ್ನ ಸಿಕ್ಕಾಕ್ಸೋಣ ಅಂದ್ರೆ ಇವಳು ನನ್ನನ್ನೇ ಲಾಕ್ ಮಾಡ್ತಿದ್ದಾಳಲ್ಲ. ಅಮಾವಾಸ್ಯೆಯಿಂದ ಪೌರ್ಣಮಿವರೆಗೂ ನಾನು, ಅದಾದ್ಮೇಲೆ 2 ವಾರಗಳು ನೀನು. ಇಬ್ರು ಮನೆ ಕೆಲ್ಸಗಳನ್ನ ಶೇರ್ ಮಾಡ್ಕೊಳ್ಳೋಣ. ಏನ್ ಅಶ್ಮಿತಾ? 2 ವಾರ ಮಾಡ್ಬೇಕಾ? 2 ವಾರ ನಾನೊಬ್ಳೆ ಕಷ್ಟಪಡ್ಬೇಕಾ? ಸರಿ, ಆ ಸ್ಕೀಮ್ ಬೇಡ ಅಂತಂದ್ರೆ ಬೆಳಗ್ಗೆ ಕೆಲ್ಸಗಳು ನಾನ್ ಮಾಡ್ತೀನಿ, ರಾತ್ರಿ ಎಲ್ಲ ಕೆಲ್ಸ ನೀನ್ ಮಾಡು. ಬೇಡ, ಡಿನ್ನರ್ಗೆ ಜಾಸ್ತಿ ತಿಂತಾರೆ. ಎಲ್ಲಾ ಪ್ಲೇಟ್ಸ್ನು ನಾನು ತೊಳೆಯಕ್ಕಾಗಲ್ಲ. ಬೇರೆ ದಾರಿ ಇಲ್ಲ ಅಶ್ಮಿತಾ. ಸೊಸೆ ಅಂದ್ಮೇಲೆ ಅಷ್ಟೇ ಅಲ್ವಾ? ಅತ್ತೆಗೆ ರೆಸ್ಟ್ ಕೊಡೋಣ. ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಂಡು ಅವ್ರಿಗಿಷ್ಟ ಇರೋ ಸೀರಿಯಲ್ನ ನೋಡ್ಕೊಳ್ತಾರೆ. ಓಕೆನಾ ಅತ್ತೆ?